ಅಜಿತ್ ಹೇಳ್ದ ಇದನ್ನು ಮಾಡಲೇಬೇಕು ಅಂತ. ನಾನು ಅವೇ ಅಜಿತ್ ಒಂದು ದಿವಸ ಬಂದು ನಮ್ಮ ಊರು ಗ್ರಾಮಕ್ಕೆ ಬಂದಾಗ ನೀವು ಆಶ್ವಾಸನೆ ಕೊಡ್ತೀವಿ, ಇಲ್ಲಪ್ಪ ಈಗಿನ ಕೋವಿಡ್ ಮುಗಿದಕ್ಕೆ ಈಗ ಕಷ್ಟ ಇದೆ ಅಂತ. ಅದೇನು ಗೊತ್ತಿಲ್ಲ, ನಮಗೊಂದು ಮಾಡಲೇಬೇಕು ಅಂತ. ಆ ಸಂದರ್ಭದಲ್ಲಿ ನನ್ನ ಬಸವರಾಜ್ ಭಟ್ 4ಕ್ಕಿಂತ ಹೆಚ್ಚು ಹೈಸ್ಕೂಲ್ ಕೊಟ್ಟಿದ್ರು. ಹೌದಲ್ಲ, ಆ ಫೈಲ್ ರೇವಣ ಹಿಡ್ಕೊಂಡು ಹೋಗಿದ್ನಲ್ಲ, ಅದನ್ನೆಲ್ಲ ಕಟ್ಟಿ ಹಿಡಿದ್ರು ನಾನು. ನಮ್ಮ ಧಾರವಾಡ ತಾಲೂಕಿನ ದೇವರಗುಡಿ ಅಂತ ಒಂದು ಊರಿದೆ. ಆಮೇಲೆ ಇಲ್ಲಿ ನಮ್ಮ ತಿಮ್ಮಾಪುರ ಸಿಂಗಾಪುರ ತಾಲೂಕು. ಇಲ್ಲೋ ಮರೆ ಎಲ್ಲ ಮೂರು ಇದ್ಮಾಡಿ ಹೇಳ್ಬೇಕಿಲ್ಲ ಅಂತ ಭಾಷೆಗಳು. ಅದು ನನಗೆ ಗೊತ್ತಿಲ್ಲ, ನೀವು ಮಾಡಲೇಬೇಕು ಅಂತ ವಿಶೇಷ ಆಜ್ಞೆಯನ್ನು ಮಾಡಿ ಎಕ್ಸ್ಪ್ಲೇನ್ ನನಗೆ ಕೊಟ್ಟು ಅದು ನಂಗೆ ನೆನಪಾತು, ಮನಸ್ಸು ಮಾಡಿದ್ರೆ ಮಾಡ್ಬೋದು ಅಂತ. ನಿಜವಾಗ್ಲೂ ಹೊರಟಿ ಸರ್ ನೆನೆಸ್ಕೊಂಡು ಎಲ್ಲೆಲ್ಲ ಎಕ್ಸ್ಕೂಲ್ ತೆಗೆಯಪ್ಪ ಅಂತೇಳಿ ಒಂದೇ ಕೊಡಬೇಕು ಅಂತೇಳಿ 107 ಎಕ್ಸ್ಕೂಲ್ ಅನ್ನು ಮಂಜೂರು ಮಾಡಿ ಅದಕ್ಕೆ ಮೊದಲನೇ ಹೆಸರು ಚಪ್ಪಿದೆ. ಚಪ್ಪಿಯ ಮಹಾಜನತೆ ಮತ್ತು ಅಜಿತ್ ಅವರ ಕಾರಣೀಭೂತರು 107 ಹೈಸ್ಕೂಲ್ ಆಗುತ್ತೆ. ಅದರಲ್ಲಿ ಮೊದಲನೇ ಹೆಸರು ತೆಗೆಯಿತ್ತು, ಮಂಜೂರಾತಿಯನ್ನು ಮಾಡಿದ್ದೇವೆ. ಅದಾದ್ಮೇಲೆ ಕಟ್ಟಡಕ್ಕೆ ಬಹಳ ಜನ ಸಹಾಯ ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಶಿಕ್ಷಣ ಬಹಳ ಮುಖ್ಯ. ಮನುಷ್ಯನಿಗೆ ಜ್ಞಾನ ಮತ್ತು ಜ್ಞಾನ ಎರಡು ಬಹಳ ಮುಖ್ಯ. ನಾಲೆಜ್ ಅಂಡ್ ಮೆಡಿಟೇಷನ್. ಜ್ಞಾನ ಬೇಕು, ಜ್ಞಾನ ಇರಬೇಕಲ್ಲ. 21ನೇ ಶತಮಾನ ಜ್ಞಾನದ ಶತಮಾನ. ಒಂದು ಕಾಲದಲ್ಲಿ ಯಾರಿಗೆ ಭೂಮಿ ಇತ್ತು ಅವ್ರು ಜಗತ್ತು ಆಳ್ತಾ ಇದ್ರು, ಅಲೆಕ್ಸಾಂಡರ್ ದ ಗ್ರೇಟ್. ಆಮೇಲೆ ಕಾಲ ಬಂತು, ಯಾರ ಹತ್ರ ದುಡ್ಡಿಗೆ ವ್ಯಾಪಾರಿಗೆ ಅವರು ಜಗತ್ತನ್ನು ಆಳ್ತಿದ್ರು. ಗ್ರೇಟ್ ಬಿಟ್ಟರೆ ನಮ್ಮ ಕರ್ನಾಟಕಕ್ಕಿಂತ ಸಣ್ಣದಿದೆ. 139 ರಾಷ್ಟ್ರಗಳಲ್ಲಿ ತಮ್ಮ ಆಡಳಿತವನ್ನು ಮಾಡಿದ್ರು, ಕೇವಲ ಹಣದಿಂದ ಮತ್ತು ವ್ಯಾಪಾರದಿಂದ. ಆದ್ರೆ 21ನೇ ಶತಮಾನ ಭೂಮಿ ಇದ್ದವ್ರದ್ದು ಇಲ್ಲ, ಹಣ ಇದ್ದವ್ರದ್ದು ಅಲ್ಲ. ಯಾರ ಹತ್ರ ಜ್ಞಾನ ಇದೆ ಅವರು. ಮೊದಲ ಪ್ರಧಾನಮಂತ್ರಿಗಳ ಬದಲು ಡೆಲ್ಲಿಗೆ ಹೋಗ್ತಿದ್ರು, ಈಗ ಬೆಂಗಳೂರಿಗೆ ಬರ್ತಾರ, ಇನ್ಫೋಸಿಸ್ ಕ್ಯಾಂಪಸ್ಗೆ ಬರ್ತಾರ, ವಿಪ್ರೋ ಕ್ಯಾಂಪಸ್ಗೆ ಬರ್ತಾರ. ಜ್ಞಾನದ ಬಲ. ಒಂದು ಸರ್ವೆ ಆಯ್ತು, ಬಿಲ್ ಕ್ಲಿಂಟನ್ ಮತ್ತು ಬಿಲ್ ಗೇಟ್ಸ್ ಯಾರು ಅತಿ ಹೆಚ್ಚು ಪಾಪ್ಯುಲರ್ ಇದ್ದಾರೆ ಅಮೆರಿಕದಲ್ಲಿ. ಬಿಲ್ ಕ್ಲಿಂಟನ್ 2ನೇ ಬಾರಿ ಪ್ರೆಸಿಡೆಂಟ್ ಆಗಿದ್ದ, ಬಹಳ ಪಾಪ್ಯುಲರ್ ಇದ್ದ, ಮಾತು ಗಿಂಚುಗಳ ಬಹಳ ಪಾಪ್ಯುಲರ್ ಇದ್ದ. ಬಿಲ್ ಗೇಟ್ಸ್ ಎರಡು ನಡುವೆ ಸರ್ವೆ ಆದಾಗ ಬಿಲ್ ಗೇಟ್ಸ್ಗೆ 12% ಜಾಸ್ತಿ ಬಂತು ಬಿಲ್ ಕ್ಲಿಂಟನ್ಗಿಂತ, ಅವತ್ತಿನ ಅಧ್ಯಕ್ಷಕ್ಕಿಂತ. ಅಷ್ಟು ಇವತ್ತು ಜ್ಞಾನಕ್ಕೆ ಮಹತ್ವದ ಜಗತ್ತಿನಲ್ಲಿ. ಆ ಜ್ಞಾನ ಹಸಿರಾಗಬೇಕಾದ್ರೆ ಫಂಡಮೆಂಟಲ್ ಫೌಂಡೇಶನ್ ಇರುವುದು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ. ಆದ್ರಿಂದ ಇದಕ್ಕೆ ಬಹಳಷ್ಟು ಒತ್ತು ಕೊಡಬೇಕು. ಈಗ ನಾವು ಮೊದಲ ಮಾತಾಡ್ತಾ ಇದ್ದೆ, ಬಹಳ ಸಂತೋಷ ಆಯ್ತು. ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡೋದಿದ್ದೀವಿ. KPS ಸ್ಕೂಲ್ಗಳಿಗೆ ನಾವು ದೊಡ್ಡ 1,000ಕ್ಕಿಂತ ಹೆಚ್ಚು KPS ಸ್ಕೂಲ್ ಕೊಡ್ತೀವಿ. ಪ್ರತಿಯೊಬ್ಬರು 5 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಮಾತನ್ನು ಹೇಳ್ತಾರೆ. ಅವುಗಳನ್ನ ಬಹುತೇಕವಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟರೆ ಬಹಳಷ್ಟು ಉತ್ತಮ ಆಗ್ತದೆ. 3 ಸ್ಕೂಲ್ ಸೇರಿ ಒಂದು KPS ಆಗ್ತದೆ. ಆ ಕೆಲಸ ನಾವು ಆದಷ್ಟು ಬೇಗನೆ ಮಾಡಬೇಕು. ನಾನಿದ್ದಾಗ ವಿವೇಕ ಅಂತೇಳಿ ಕಾರ್ಯಕ್ರಮ ಮಾಡಿ ವಿವೇಕ ಸ್ಕೂಲ್ ರೂಲ್ಸ್ ಅನ್ನು ಕೊಟ್ಟು 8,500 ಮತ್ತು ಕಲ್ಯಾಣ ಕರ್ನಾಟಕ ಮಿಷನ್ 1,500, ಆಲ್ಮೋಸ್ಟ್ 10,000 ಸ್ಕೂಲ್ಗಳು ಒಂದೇ ವರ್ಷದಲ್ಲಿ ಕಟ್ಟಬೇಕು ಹಣಕಾಸನ್ನು ಕೊಟ್ಟಿದ್ದಾರೆ. ರೂಲ್ಸ್ ಬಿಡುಗಡೆ ಮಾಡಿ ಈಗ ಅವೆಲ್ಲ ಮುಗಿದಿದ್ದಾರೆ. ಈಗ ಮತ್ತೆ 2ನೇ ಕಂತನ್ನ ದೊಡ್ಡ ಪ್ರಮಾಣದಲ್ಲಿ ಕೊಡಬೇಕು. ನಮ್ಮ ರಾಜ್ಯದಲ್ಲಿ ಒಟ್ಟು 30ರಿಂದ 35,000 ಶಾಲಾ ಕಟ್ಟಡಗಳು ಬರ್ತಾ ಇದೆ. ಹಳೆವಾಯು ಇದ್ದಾವು 35,000 ಆಗ್ಬೇಕಾದ್ರೆ 10,000 ಅಂತ 3 ವರ್ಷ ನಾವು ಮಾಡಿದ್ರೆ ಒಂದು ಗಂಟೆಗೆ ಬರ್ತೀವಿ, ಮತ್ತು ಹೊಸ ಬೇಡಿಕೆ ಬರ್ತದೆ. ಆದ್ದರಿಂದ ಇದರ ಬಗ್ಗೆ ಸರ್ಕಾರ ಆಸಕ್ತಿ ವಹಿಸಬೇಕು. ಅಲ್ಲದೆ ಟೀಚರ್ಗಳ ರಿಕ್ರೂಟ್ಮೆಂಟ್ ಆಗಿದೆ. ನಾನೆಲ್ಲ ನೋಡಿದೆ ನಿನ್ನೆ, ಒಂದು ಬಂಗಾಳ ಸ್ಟೇಟ್ಮೆಂಟ್ 17,000 ನಾವು ರಿಕ್ರೂಟ್ ಮಾಡ್ತೀವಿ. ನಾನಿದ್ದಾಗ 15,000 ಎಲ್ಲ ಕಂಪ್ಲೀಟ್ ಮಾಡಿದ್ದೆ. ಅದು ಆದೇಶ ಕೊಡೋದಕ್ಕೆ 2 ವರ್ಷ ಆಯ್ತು. ಹಂಗಾಗ್ಬಾರ್ದು. ಎಷ್ಟು ವೇಕೆನ್ಸಿ ಆಗ್ತದೆ ಅಷ್ಟು ನೀವು ರಿಕ್ರೂಟ್ಮೆಂಟ್ ಮಾಡಿ. ತಮಿಳುನಾಡಿನಲ್ಲಿ ಅದು ಪದ್ಧತಿ ಇದೆ, ಸರ್ ಗೊತ್ತಿಲ್ಲ. ತಮಿಳುನಾಡಿನಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಅಂತ ಕೇಳೋದಿಲ್ಲ, ಆಟೋಮೆಟಿಕ್ಲಿ ಅದಕ್ಕೆ ಆರ್ಡರ್ ಇದೆ, ಆಟೋಮೆಟಿಕ್ಲಿ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಈ ವರ್ಷ ನೀವು ರಿಕ್ರೂಟ್ ಮಾಡಿದ್ರೆ ರಿಕ್ರೂಟ್ಮೆಂಟ್ ಮಾಡಕ್ಕೆ 1 ವರ್ಷ, ಟ್ರೈನಿಂಗ್ 1 ವರ್ಷ, 2 ವರ್ಷ ಬಿಟ್ಟು ನಿಮ್ಗೆ ಆ ಟೀಚರ್ ಸಿಗ್ತಾರೆ. ಮತ್ತೆ ವೇಕೆನ್ಸಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಅತಿ ಹೆಚ್ಚು ಒಟ್ಟು
ಶಿಕ್ಷಣಕ್ಕೆ ಕೊಡಬೇಕು. ಯಾವ ದೇಶದಲ್ಲಿ ಶಿಕ್ಷಣ ಇದೆ ಅಲ್ಲಿ ಪ್ರಗತಿ ಇದೆ, ಯಾವ ದೇಶದಲ್ಲಿ ಪ್ರಗತಿ ಇದೆ ಅಲ್ಲಿ ಶಾಂತಿ ಇದೆ. ಅದಕ್ಕಾಗಿಯೇ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಮಗ್ರ ಶಿಕ್ಷಣ ನೀತಿಯನ್ನು ಮಾಡಿದ್ದಾರೆ. ಉದ್ಯೋಗ ಮತ್ತು ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ನ್ಯಾಷನಲ್ ಎನ್ಇಪಿಯನ್ನ ಇವತ್ತು ಮಾಡಿದ್ದಾರೆ. ಕರ್ನಾಟಕದವರು ಅದನ್ನ ಬದಲಾವಣೆಯನ್ನು ಮಾಡಿ ಎಸ್ಸಿಪಿ ಮಾಡಿದ್ದಾರೆ. ಎಸ್ಸಿಪಿ ಎನ್ಇಪಿಯಲ್ಲಿ ಬಹಳ ಬದಲಾವಣೆ ಆಗುದಿಲ್ಲ, ಕೆಲವರು ಬದಲಾವಣೆ ಆಗ್ತದೆ ನನಗೆ ಗೊತ್ತಿದೆ. ಏನಾದಾಗಲಿ ಕ್ರಿಯೇಟಿವ್ ಆಗಿ ನೀವು ಕೂಡ ಇನ್ನೇ ಅದಕ್ಕೆ ಹೆಚ್ಚಿನ ಆ್ಯಡ್ ಮಾಡ್ತಿದ್ರೆ ಮಾಡಿ, ಆದರೆ ಆದಷ್ಟು ಬೇಗನೆ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಇವತ್ತು ನಾವಿದ್ದಾಗ ಹೈಯರ್ ಎಜುಕೇಷನ್ಗೆ ಎನ್ಇಪಿಯನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಈಗ ಆ ಮಕ್ಕಳೆಲ್ಲ ಗೊಂದಲದಲ್ಲಿದ್ದಾರೆ, ಪ್ರಸಾದ್ ಮಾಡಬೇಕು, ಹಳೆ ಮಾಡಬೇಕು. ಅದನ್ನು ನಾನು ದಯವಿಟ್ಟು ಆದಷ್ಟು ಬೇಗನೆ ಅದಕ್ಕೊಂದು ಕ್ಲಿಯರಿಫಿಕೇಶನ್ ಅನ್ನು ಮಾಡಿ ಈ ರಾಜ್ಯದಲ್ಲಿ ಎಜುಕೇಷನ್ ಅನ್ನು ಸರಳವಾಗಿ ಸಿಗುವ ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿ ಇವತ್ತು ಚಪ್ಪಿ ಗ್ರಾಮದಲ್ಲಿ ಈ ಹೈಸ್ಕೂಲ್ ಬಹಳಷ್ಟು ಇತರ ತೊಂದರೆ ಇದೆ, ಜಾಗ ತೊಂದರೆ ಇತ್ತು, ಇನ್ನೊಂದು ತೊಂದರೆ ಇತ್ತು. ಅದನ್ನೆಲ್ಲ ಹಿರಿಯರು ಸೇರಿ ಕಾಂಟ್ರಿಬ್ಯೂಷನ್ ಮಾಡಿ ಇವತ್ತು ಸುಲಭವಾಗಿ ಮಾಡಿದ್ದಾರೆ. ಇದೊಂದು ಮಾದರಿ. ಎಲ್ಲ ಊರಲ್ಲೂ ಸಮಸ್ಯೆ ಇರ್ತಾರೆ, ಸಮಸ್ಯೆ ಇದ್ದರೆ ಅದು ದೊಡ್ಡ ಕೆಲಸನೇ ಅಲ್ಲ, ಸಮಸ್ಯೆ ಇದ್ರೆ ದೊಡ್ಡ ಕೆಲಸ ಅಲ್ಲ. ಸಮಸ್ಯೆ ಇದ್ದಾಗ ಪರಿಹಾರವೂ ಇರ್ತದೆ. ಅದಕ್ಕೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ. ಕೆಲಸವನ್ನ ಮಾಡಿದ್ರಿ. ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ಜೋಶಿ ಸಾಹೇಬ್ ಬಹಳ ಮಾತಾಡಬೇಡ ಅಂತ, ಹೀಗಾಗಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರೂ ಅಭಿನಂದನೆ ಧನ್ಯವಾದ.